ಬನ್ನಿ, ಕರುಣೆ ಮತ್ತು ತೀರ್ಪಿನ ಬಗ್ಗೆ ಇರೋ ಈ ಕಥೆಯ ಒಳಹೊಕ್ಕು ನೋಡೋಣ. ಈ ಕತೆ ಶುರುವಾಗೋದು ಹುತ್ತುಕುರುಡನೊಬ್ಬನಿಂದ. ಆದರೆ ಇಲ್ಲಿ ನಿಜವಾದ ಸಂಘರ್ಷ ಇರೋದು ಅವನ ಕುರುಡುತನದ ಬಗ್ಗೆ ಅಲ್ಲ, ಬದಲಿಗೆ ಬೇರೆಯವರವನ್ನ ಹೇಗ್ ನೋಡ್ತಾರೆ ಅನ್ನೋದು. ಸಾಮಾನ್ಯವಾಗಿ ಸಮಾಜ ಜನರನ್ನ ಅವರ ತಪ್ಪು ಅಥವಾ ಪರಿಸ್ಥಿತಿಗಳಿಂದ ಅಳಿಯುತ್ತೆ, ಅವರ ನಿಜವಾದ ಮೌಲ್ಯವನ್ನೇ ಮರೆತುಬಿಡುತ್ತೆ. ನೋಡಿ, ಇಲ್ಲಿ 2 ರೀತಿಯ ನೋಟಗಳಿವೆ. ಇವೆರಡರ ನಡುವಿನ ವ್ಯತ್ಯಾಸ ನಿಜಕ್ಕೂ ಗಮನಾರ್ಹ. ಯೇಸುವಿನ ಭೇಟಿ ಸಮಾಜದ ಈ ತೀರ್ಪನ್ನೇ ನೇರವಾಗಿ ಪ್ರಶ್ನಿಸುತ್ತೆ. ಕತೆಯ ಮಹತ್ವದ ತಿರುವು ಶುರುವಾಗೋದೇ ಒಂದು ಸರಳ ಸೂಚನೆಯಿಂದ. ಈ 4 ಹಂತಗಳು ಗುಣಮುಖವಾಗುವ ಹಾದಿಯನ್ನೇ ನಮ್ಮ ಕಣ್ಮುಂದೆ ಇಡುತ್ತೆ. ಅವನಿಗೆ ಸಿಕ್ಕಿದ್ದು ಕೇವಲ ದೃಷ್ಟಿ ಮಾತ್ರ ಅಲ್ಲ, ಸಂಪೂರ್ಣ ದೇಹ ಮತ್ತು ಘನತೆಯ ಮರುಸ್ಥಾಪನೆ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ಇದೇ ರೀತಿ ನಂಬಿಕೆ, ವಿಧೇಯತೆಯಿಂದ ಸ್ಪಂದಿಸ್ತೀವಾ? ಕೆಲವೊಮ್ಮೆ ಸವಾಲಿನ ಸಂದರ್ಭ ಬಂದಾಗಲೂ ನಾವು ಇದನ್ನೇ ಪಾಲಿಸಲು ಸಿದ್ಧರಿದ್ದೇವಾ? ಸೆಂಟ್ ಆಗಸ್ಟಿನ್ರ ಒಂದು ಮಾತು ಹೀಗಿದೆ: ನಾವು ಕೇಳೋದನ್ನ ದೇವ್ರು ಕೊಡ್ತಾರೆ, ಆದ್ರೆ ಮೊದಲು ಕೇಳುವ ಆಸೆಯನ್ನೇ ಅವರೇ ಕೊಟ್ಟಿರ್ತಾರೆ. ಈ ಪವಿತ್ರ ಕಾಲ ಸಾಮಾಜಿಕ ಕಳಂಕವನ್ನ ತಿರಸ್ಕರಿಸಿ ಘನತೆಯನ್ನ ಎತ್ತಿ ಹಿಡಿಯಲು ನಮ್ಮನ್ನ ಆಹ್ವಾನಿಸುತ್ತೆ. ಅಂದ್ರೆ ಇದನ್ನ ನಾವು ಆಚರಣೆಗೆ ತರಬಹುದು. ಕಳಂಕ ತಿರಸ್ಕರಿಸಿ ಘನತೆ ಎತ್ತಿ ಹಿಡಿಯೋದು. ಇದೆಲ್ಲವೂ ನಮ್ಮನ್ನ 3 ವೈಯಕ್ತಿಕ ಪ್ರಶ್ನೆಗಳತ್ತ ಕೊಂಡೊಯ್ಯುತ್ತೆ. ಮೊದಲನೆಯದು, ಯಾರನ್ನಾದ್ರೂ ಅವರ ಹಿಂದಿನ ತಪ್ಪುಗಳಿಂದಲೇ ನಾವು ಗುರ್ತಿಸ್ತಿದೀಯಾ? ಎರಡನೆಯದು, ಬೇರೆಯವ್ರಿಗೆ 2ನೇ ಅವಕಾಶ ಕೊಡೋದನ್ನ ನಾವು ಎಲ್ಲಿ ನಿರಾಕರಿಸ್ತಾ ಇದ್ದೀವಿ? ಮತ್ತು ಕೊನೆಯದಾಗಿ, ಇವತ್ತು ನಾವು ಯಾರದಾದ್ರೂ ಘನತೆಯನ್ನೇ ಎತ್ತಿ ಹಿಡಿಯಲು ಏನ್ ಮಾಡ್ಬೋದು? ಕೊನೆಗೆ ಈ ಒಂದು ಸರಳ ಆದರೆ ಶಕ್ತಿಯುತ ಪ್ರಾರ್ಥನೆಯೊಂದಿಗೆ ಇದನ್ನ ಮುಗಿಸೋಣ.